ಫ್ಯಾಮ್ಸ್ ಇವತ್ತು ಓಕೆ ಫ್ಯಾಮ್ಸ್ ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀನಿ. ಈಗ ನಾನು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿರೋದು. ಸೊ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ತುಂಬ ಜನರಿಗೆ ಮೆಂಟಲಿ, ಫೈನಾನ್ಷಿಯಲಿ ಮತ್ತು ಫಿಸಿಕಲಿ ಪ್ರಾಬ್ಲಮ್ ಮಾಡ್ತಿರೋದು ಮತ್ತು ಸ್ಟ್ರೆಸ್ ಮಾಡ್ತಿರೋಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ಕ್ಯಾನ್ಸರ್. ನಮ್ಮ ಪ್ರಪಂಚದ ಅತಿ ದೊಡ್ಡ ರೋಗದಲ್ಲಿ ಕ್ಯಾನ್ಸರ್ ಒಂದು ಅಂದರೆ ಅದು ತಪ್ಪಾಗಲ್ಲ. ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ ಇದೆಯಾ, ಕ್ಯೂರ್ ಇದೆಯಾ ಅನ್ನೋದು ತುಂಬ ಜನರಿಗೆ ಡೌಟ್ಸ್ ಇದೆ. ಸೊ ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ಮೇಲೆ ಹಾಸ್ಪಿಟ್ಲ್ ಇದೆ, ಹೋಗಿ ನೋಡೋಣ. ಸೊ ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಏನು, ಅದ್ರ ಫೀಚರ್ಸ್ ಏನು ಎಲ್ಲ ತಿಳ್ಕೊಳ್ಳೋಣ. ಹಾಸ್ಪಿಟ್ಲಲ್ಲೇ ಇದ್ದೀನಿ, ಬನ್ನಿ, ಲೆಟ್ಸ್ ಗೋ. ಸೊ ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನು ಅಂದರೆ, ಪಾಸ್ಟ್ 15 ಇಯರ್ಸಿಂದ ಕ್ಯಾನ್ಸರ್ ಪೇಷಂಟ್ಗಳಿಗೆ ನಮ್ಮ ಏನ್ಷಿಯಂಟ್ ರಸಾಯನ ಆಯುರ್ವೇದನ ಯೂಸ್ ಮಾಡಿ ಒಂದು ಅಮೇಜಿಂಗ್ ಎಕ್ಸಲೆಂಟ್ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಸೊ ಈ ಹಾಸ್ಪಿಟಲ್ 1000 ಜನ ಕ್ಯಾನ್ಸರ್ ಪೇಷಂಟ್ಗಳಿಗೆ ಪುನರ್ಜನ್ಮ ಕೊಟ್ಟಿದೆ ಮತ್ತು 1000 ಜನ ಕ್ಯಾನ್ಸರ್ ಪೇಷಂಟ್ ಫ್ಯಾಮಿಲೀಸ್ಗಳಿಗೆ ಖುಷಿ ಮತ್ತು ಒಂದು ಹೋಪ್ನ ಅನಿಸಿದೆ ಅಂದರೆ ತಪ್ಪಾಗಲ್ಲ. ಕ್ಯಾನ್ಸರ್ ಪೇಷಂಟ್ಗಳು ಯೂಟ್ಯೂಬ್ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಈಗ ಒಳಗೋಗಿ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಅನ್ನೋ ಡಿಸೀಸ್ಗೆ ಮೆಡಿಸನ್ ಏನು ಅಂತ ಚೆಕ್ ಮಾಡೋಣ, ಬನ್ನಿ. ಸೊ ತುಂಬ ಜನ ಕ್ಯಾನ್ಸರ್ ಅನ್ನೋ ಪದನ ಕೇಳಿರ್ತಾರೆ, ಬಟ್ ಕ್ಯಾನ್ಸರಿಂದ ಎಷ್ಟು ನೋವಾಗುತ್ತೆ, ಪೇಷಂಟ್ ಎಷ್ಟು ಅನುಭವಿಸ್ತಾರೆ ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾವು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ, ಆ ಪೇನ್ ಏನಿರುತ್ತೆ ಅವ್ರಿಗೆ ಅನ್ನೋದು. ಆ್ಯಂಡ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಅವ್ರು ಮೆಂಟಲಿ ಎಷ್ಟು ಡಿಪ್ರೆಸ್ಡ್ ಆಗ್ತಾರೆ ಅಂತ, ಡಿಸ್ಟರ್ಬ್ಡ್ ಆಗ್ತಾರೆ ಅಂತ ಪೇಷಂಟ್ಸ್ ಹತ್ರ ಕೇಳೋಣ, ಬನ್ನಿ. ಸೊ ಪೇಷಂಟ್ಗಳು ಲೋನ್ಲಿ ಫೀಲ್ ಆಗ್ತಿರ್ತಾರೆ. ಅವ್ರ ಅಕ್ಕಪಕ್ಕ ಎಷ್ಟೇ ಜನ ಇದ್ರೂ ಅವ್ರಿಗೆ ನಾನು ಒಬ್ಬನೇ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ನಾನು ಹೇಳಿದೇನು ಅಂದರೆ, ನಾವು ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಒಂಚೂರು ಧೈರ್ಯವಾಗಿದ್ದರೆ ಅವ್ರಿಗೂ ಈ ಸಿಚುವೇಶನ್ನ ಫೇಸ್ ಮಾಡೋಕ್ಕೆ ಒಂದು ಧೈರ್ಯ ಇರುತ್ತೆ. ಸೊ ಇನ್ನೊಬ್ರು ಪೇಷಂಟ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ, ಬನ್ನಿ. ನಮಸ್ತೆ ಸರ್. ಹೆಂಗೆ ಗೊತ್ತಾಯ್ತು ನಿಮಗೆ ಈ ಜಾಗದ ಬಗ್ಗೆ? ನಮ್ಗೆ ಯೂಟ್ಯೂಬ್ ಸರ್ಚ್ ಮಾಡಿದೆ ಸರ್, ಆವಾಗ ಗೊತ್ತಾಯ್ತು. ಓಕೆ, ಅಂದರೆ ಈ ಥರ ಹೈದ್ರಾಬಾದಲ್ಲಿ ಈ ಥರ. ಓಕೆ, ಯಾವ ಕ್ಯಾನ್ಸರಿಂದ ಸಫರ್ ಮಾಡ್ತಿದ್ದೀರಾ ಈಗ? ಈಗ ನಮ್ಮ ಮಿಸ್ಸಸ್ಗೆ ಕಿಡ್ನಿ ಕ್ಯಾನ್ಸರ್. ಅದಕ್ಕೋಸ್ಕರ ನಾವು 8 ತಿಂಗಳಿಂದ ಕಿಟ್ವಾಯಿ ಹಾಸ್ಪಿಟಲ್ ಹೋಗ್ತಾ ಇದ್ದೆ. ಅಲ್ಲಿ ಏನು ಪ್ರಯೋಜನ ಆಗಿಲ್ಲ. ಸುಮಾರು ಸ್ಕ್ಯಾನಿಂಗು, MR ರಿಪೋರ್ಟು, CT ಸ್ಕ್ಯಾನಿಂಗು ಇವೆಲ್ಲ ಮಾಡಿದ್ರು. ಓಕೆ, ಆದರೂ ಏನೂ ಇದಾಗಿಲ್ಲ. ಅದಕ್ಕೆ ನಾವು ಗೂಗಲ್ ರಿಲೀಸ್ ಮಾಡೋದಕ್ಕೆ ಹಿಂಗೆ ಐತೆ ಹಾಸ್ಪಿಟ್ಲು, ಹೈದ್ರಾಬಾದಲ್ಲಿ ಐತೆ ಅಂತ ಹೇಳಿದ್ರು. ಆಮೇಲೆ ನಾವು ಅಲ್ಲಿ ಫೋನ್ ಮಾಡಿದಾಗ, ಇಲ್ಲ ಸರ್ ನೀವು ಹೈದ್ರಾಬಾದ್ಗೆ ಬರೋದು ಬೇಕಿಲ್ಲ, ಬೆಂಗಳೂರಲ್ಲೇ ಜಯನಗರದಲ್ಲಿ 14ನೇ ತಾರೀಕು ಓಪನ್ ಆಗ್ತಾ ಇದೆ, ಇಲ್ಲಿಗೆ ಬನ್ನಿ, ಇಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡು ನೋಡಿ ಟ್ರೀಟ್ ಆಗುತ್ತೆ ಅಂತ ಹೇಳಿದ್ರು. ಪುನರ್ಜನ್ ಆಯುರ್ವೇದ ಅವರು ರಾಸಾಯನ ಆಯುರ್ವೇದನ ಯೂಸ್ ಮಾಡಿ 1000 ಜನ ಯಾರು ಕ್ಯಾನ್ಸರ್ ಇಂದ ಬಳಲ್ತಿದ್ರು ಅವ್ರಿಗೆ ಈಗ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ತುಂಬಾ ಜನ ಪೇನ್ಲೆಸ್ ಟ್ರೀಟ್ಮೆಂಟ್ ನ ಪ್ರಿಫರ್ ಮಾಡ್ತಾರೆ. ಸೊ ಈ ಟ್ರೀಟ್ಮೆಂಟ್ ನಿಮಗೆ ಯಾವುದೇ ಪೇನ್ ಇಲ್ಲದೆ ನಿಮ್ಮ ಕ್ಯಾನ್ಸರ್ನ ಕ್ಯೂರ್ ಮಾಡುತ್ತೆ. ನೀವು ಯಾಕೆ ಈ ಟ್ರೀಟ್ಮೆಂಟ್ನ ತೊಗೊಬೇಕು ಅನ್ನೋದಕ್ಕೆ ತುಂಬ ರೀಸನ್ಸ್ ಇದೆ. ಫಸ್ಟ್ ಒಂದು ಬಂದು, ಈ ಟ್ರೀಟ್ಮೆಂಟ್ ನಿಮಗೆ ನಿಮ್ಮ ರೂಟ್ ಕಾಸ್ನ ಟಾರ್ಗೆಟ್ ಮಾಡಿ ಕ್ಯಾನ್ಸರ್ ಸ್ಪ್ರೆಡ್ ಆಗದಿರೋ ಥರ ಸ್ಟಾಪ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು, ಇದು ನಿಮ್ಮ ಬಾಡಿಲಿ ಇಮ್ಯುನಿಟಿನ ಜಾಸ್ತಿ ಮಾಡಿ ನಿಮ್ಮ ಬಾಡಿಲಿರೋ ಕ್ಯಾನ್ಸರ್ನ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಥರ್ಡ್ ಪಾಯಿಂಟ್ ಬಂದು, ಈ ಟ್ರೀಟ್ಮೆಂಟಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಫೋರ್ತ್ ಒಂದು ಬಂದು, ಈ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಇಲ್ಲ, ತುಂಬ ಕಾಸ್ಟ್ ಫ್ರೆಂಡ್ಲಿ ಇದೆ. ಫಿಫ್ತ್ ಒಂದು ಬಂದು, ಈ ಟ್ರೀಟ್ಮೆಂಟಿಂದ ಪೇಷಂಟ್ಗೆ ಎನರ್ಜಿ ಬರುತ್ತೆ ಆ್ಯಂಡ್ ಅವರು ಒಂಚೂರು ಬೆಡ್ಡಿಂದ ಓಡಾಡೋ ಥರ ಆಗ್ತಾರೆ ಆ್ಯಂಡ್ ಅವ್ರಿಗೆ ಈ ಟ್ರೀಟ್ಮೆಂಟಿಂದ ಯಾವುದೇ ರೀತಿ ಪೇನ್ ಇರಲ್ಲ. ಈ ಟ್ರೀಟ್ಮೆಂಟ್ ಮತ್ತು ರಾಸಾಯನ ಆಯುರ್ವೇದ ಬಗ್ಗೆ ಇರೋ ಸೀಕ್ರೆಟ್ನ ತಿಳ್ಕೊಳ್ಳೋಕೆ ನಾವು ಡೈರೆಕ್ಟ್ ಆಗಿ ಬೊಮ್ಮು ವೆಂಕಟೇಶ್ವರ ಸರ್ ರೆಡ್ಡಿ ಹತ್ರ ಹೋಗಿ, ಅವ್ರು ಈ ಹಾಸ್ಪಿಟಲ್ ಫೌಂಡರ್ ಮತ್ತು ಈ ಫಾರ್ಮುಲಾನ ಅವರೇ ಫೋನ್ ಮಾಡೋದು, ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡೋಣ. ನಿಮಗೆ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್, ಪುನರ್ಜನ್ ಆಯುರ್ವೇದನ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದಕ್ಕೆ. ಅದು ಬಿಟ್ಟರೆ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಆ್ಯಂಡ್ ತುಂಬ ಜನರು ಲೈಫ್ನಲ್ಲಿ ತುಂಬ ಸರಿ ಹೆಲ್ಪ್ ಮಾಡಿದ್ದೀರಾ, ತುಂಬ ಜನ ಸೇವ್ ಮಾಡಿದ್ದೀರಾ ಲೈಫ್ನ ಅಂತ ಕೇಳಿದ್ದೀನಿ. ಸೊ ನನ್ನದು ಒಂದಷ್ಟು ಕ್ವಶನ್ಸ್ ಇದೆ ನನ್ನ ವ್ಯೂವರ್ಸ್ಗೋಸ್ಕರ. ಸೊ ನಿಮ್ಗೆ ನಾನು ಕ್ವಶನ್ಸ್ ಕೇಳ್ತೀನಿ, ನೀವು ನಿಮ್ಮ ಭಾಷೆಯಲ್ಲೇ ಆನ್ಸರ್ ಮಾಡಿ, ನನ್ನ ಭಾಷೆಯಲ್ಲಿ ಕೇಳ್ತೀನಿ ನಾನು. ಸರ್, ನನ್ನ ಫಸ್ಟ್ ಕ್ವಶನ್ ಬಂದು, ತುಂಬ ಥರ ಟ್ರೀಟ್ಮೆಂಟ್ಸ್ ಇದೆ ಕ್ಯಾನ್ಸರ್ಗೆ, ಬಟ್ ನೀವೀಗ ರಾಸಾಯನ ಆಯುರ್ವೇದನ ಯೂಸ್ ಮಾಡಿ ನಾವು ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ, ಪೇನ್ಲೆಸ್ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ವಾಟ್ ಈಸ್ ರಾಸಾಯನ ಆಯುರ್ವೇದ ಆಕ್ಚುಲ್ ಆಗಿ? ಕ್ಯಾನ್ಸರ್ಗಳಿಗೆ ಅನೇಕ ರೀತಿಯಲ್ಲಿ ವೈದ್ಯ ವಿಧಾನಗಳಿವೆ. ಅದರಲ್ಲಿ ಅಲೋಪತಿ ಒಂದು, ಹಾಗೇನೆ ಆಯುರ್ವೇದ, ಹಾಗೇನೆ ಹೋಮಿಯೋಪತಿ, ಇನ್ನು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ತುಂಬಾನೇ ಇದೆ. ರ್ಯಾಂಡಮ್ ಜೆನೆಟಿಕ್ ಮ್ಯೂಟೇಶನ್ ಅಂತ ಇರುತ್ತೆ. ಅಂದ್ರೆ ಒಂದು ಜೀವಕಣ DNA ನ ಕಾಪಿ ಮಾಡಿಕೊಂಡು, ಅಂದ್ರೆ ತನ್ನದೇ ಆದ ಒಂದು DNA ನ ಕಾಪಿ ಮಾಡಿಕೊಂಡು ಅದೇ ತರ ಹೊಸ ಕಣಗಳು ಹುಡ್ತಾನೆ ಇರುತ್ತೆ. ಈ ಕಣಗಳಿಂದ ಬರೋ ಡ್ಯಾಮೇಜಸ್ ಇಂದ ಈ ಪೀರಿಯಾಡಿಕ್ ಸೆಲ್ಸ್ ಹುಟ್ಟುತ್ತೆ, ಅದು ಬದುಕೇ ಇರುತ್ತೆ, ಯಾವತ್ತಿಗೂ ಸಾಯಲ್ಲ. ಇದನ್ನ ಕ್ಯಾನ್ಸರ್ ಕಣಗಳು ಅಂತೀವಿ. ಈ ಕ್ಯಾನ್ಸರ್ ಕಣಗಳನ್ನ ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು ಅಂದ್ರೆ ಈ ಮ್ಯೂಟೇಶನ್ಸ್ ಅನ್ನ ತೆಗೆದು ಹಾಕ್ಬೇಕು ಅನ್ಕೊಂಡ್ರೆ, ಸ್ಪ್ರೆಡಿಂಗ್ ನೇಚರ್ನ ನಿಲ್ಲಿಸಬೇಕು ಅಂತ ಅನ್ಕೊಂಡ್ರೆ ಆಯುರ್ವೇದನೇ ಒಳ್ಳೆ ಪರಿಹಾರ. ಅದರಲ್ಲೂ ಕೂಡ ರಸಭಸ್ಮಗಳಿಂದ ಮಾತ್ರ ಅದ್ಭುತವಾಗಿ, ದೈವ ವೈದ್ಯ ಅಂತ ಕರೀತಾರೆ ರಸಭಸ್ಮವನ್ನ, ಅದ್ಭುತವಾಗಿರುವಂತ ಗುಣಗಳನ್ನ ಕೊಡುತ್ತೆ. ಸಂಪೂರ್ಣವಾಗಿ ಬದಲಾವಣೆಯನ್ನ ತಂದು ಪೇಷಂಟ್ ಅನ್ನ ಕ್ಯಾನ್ಸರ್ನಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ
ಪೂರಕವಾಗಿದೆ ಈ ಮೆಡಿಸಿನ್ಸ್. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಬಂದು ಕ್ಯಾನ್ಸರ್ಗೆ ಅಂತಾನೆ ತುಂಬಾ ಟ್ರೀಟ್ಮೆಂಟ್ಸ್ ಇದೆ, ಕೀಮೋ, ಸರ್ಜರಿ ಮತ್ತೆ ರೇಡಿಯೇಷನ್ಸ್ ಇದೆಲ್ಲ. ಸೊ ಇದ್ರದ್ದು ಒಂದಷ್ಟು ಎಫೆಕ್ಟ್ಸ್ ಇರುತ್ತೆ. ಅದು ಬಿಟ್ಟು ನಾವು ಯಾಕೆ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂಡ್ ಡಿಫ್ರೆನ್ಸ್ ಏನಿದೆ ಆ ಟ್ರೀಟ್ಮೆಂಟ್ಗೂ ಈ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ಏನಿದೆ ಸರ್? ಕೀಮೋ, ರೇಡಿಯೇಷನ್ಸ್, ಎನಿವನ್ ಇದೆಲ್ಲದರ ಮೂಲ ಏನು ಅಂದ್ರೆ ಟ್ಯೂಮರ್ಸ್ ಅನ್ನ ಕಡಿಮೆ ಮಾಡೋದು. ಆದ್ರೆ ಪುನರ್ಜನ್ಮ ಪ್ರಕಾರ ಮ್ಯೂಟೇಷನ್ ತಡಿಬೇಕು ಅಂದ್ರೆ ಸ್ಪ್ರೆಡಿಂಗ್ ನೇಚರ್ನ ತಡಿಬೇಕು. ಹಾಗೇನೆ ಸ್ಟ್ಯಾಂಡರ್ಡ್ ಅಪ್ಡೇಟ್ ವ್ಯಾಲ್ಯೂ SUV ಸ್ಟ್ಯಾಂಡರ್ಡ್ಸ್ ಅಂದ್ರೆ ಕ್ಯಾನ್ಸರ್ ಟ್ಯೂಮರ್ ಇಂದಾಗೋ ಅಗ್ರೆಸಿವ್ನೆಸ್ ಅನ್ನ, ಅಗ್ರೆಸಿವ್ ಗ್ರೋತ್ ಅನ್ನ ನಿಲ್ಸೋದು. ಮೂರನೆಯದ್ದು ಟ್ಯೂಮರ್ಗಳ ಸೈಜ್ ಅನ್ನ ಕಡಿಮೆ ಮಾಡೋದು. ಹೀಗೆ 3 ಪರಿಹಾರ ಮಾರ್ಗಗಳಿದೆ. 4ನೇದು ಅದಕ್ಕಿರುವಂತ ಸೈಡ್ ಎಫೆಕ್ಟ್ಸ್ ಅಂದ್ರೆ ಬ್ಲಡ್ ವಾಮಿಟಿಂಗ್, ಬ್ಲಡ್ ಮೋಷನ್ಸ್, ನಿಶಕ್ತಿ ಆಗೋದು, ನಿದ್ದೆ ಬರ್ದೇ ಇರೋಂಥದ್ದು, ಹಾಗೇನೆ ಎದಳಕ್ ಹೋದ್ರು ಆಗ್ದೇನೆ ಬೆಡ್ ಮೇಲೆ ಮಲಗಿರೋ ಅಂತದ್ದು, ನಿಶಕ್ತಿ ಆಗೋದು ದೇಹದಲ್ಲಿ. ಈ 4 ನಾವು ಹೊರಗೆ ತರೋದ್ರಲ್ಲಿ ಪುನರ್ಜನ್ ಆಯುರ್ವೇದ ತುಂಬಾ ದೂರಕ್ಕೆ ಅನೇಕ ಮೈಲಿಗಳನ್ನ ದಾಟ್ಕೊಂಡು ಇವತ್ತು ಸಕ್ಸಸ್ಫುಲ್ ಆಗಿರೋದಕ್ಕೆ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳ್ತೀನಿ. ಸರ್, ನೀವು ಈಗ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ, ಥ್ಯಾಂಕ್ ಯು ಫಾರ್ ದಟ್. ಬಟ್ ಇನ್ನೊಂದು ಕ್ವಶನ್ ಇದೆ, ಅದು ಬಂದು ಈ ಟ್ರೀಟ್ಮೆಂಟ್ ಫೈನಲ್ ಸ್ಟೇಜಲ್ಲಿ ಇರ್ತಾರಲ್ಲ, ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅವ್ರಿಗೆ ಯಾವ ತರ ಕ್ಯೂರ್ ಮಾಡುತ್ತೆ? ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಲ್ಲಿ ಇದ್ದವ್ರಿಗೂ ಕೂಡ ನಮ್ಮ ಇಮ್ಯುನೋ ಮಾಡ್ಯುಲರಿ ಸಿಸ್ಟಮ್ ಮೂಲಕ ಪೂರ್ತಿ ವಿಧವಾಗಿ ರಿಕವರಿ ತಗೊಂಡಿರುವಂತಹ ಪೇಷಂಟ್ಸ್ ತುಂಬಾ ಜನ ಇದ್ದಾರೆ. ಹಾಗಾಗಿ ಇದರಲ್ಲಿ ಸಂದೇಹ ಪಡೋದಕ್ಕೆ ಅಂತ ಏನೂ ಇಲ್ಲ. ಹಾಗಂದ್ ಮಾತ್ರಕ್ಕೆ ನಾನು ಕೀಮೋ, ರೇಡಿಯೇಷನ್ಸ್ಗೆ ಏನು ವಿರೋಧಿ ಅಲ್ಲ. ಅವರಿಗೆ ಅವರದ್ದೇನೆ, ನಮಗೆ ನಮ್ಮದೇ ಆದಂತ ಪದ್ಧತಿ ಇದೆ. ನೀವು ಯಾವುದೇ ಟ್ರೀಟ್ಮೆಂಟ್ ತಗೋತಿದ್ರು ಕೂಡ ಪುನರ್ಜನ್ ಆಯುರ್ವೇದನ ತಗೋಬಹುದು. ಆದ್ರಿಂದ ಈ ಇಮ್ಯುನೋ ಮಾಡ್ಯುಲರಿ ಸಿಸ್ಟಮ್ನ ಮೂಲಕ ಈ ಆಯುರ್ವೇದ ರಸೌಷಧಿಯಿಂದ ಕ್ಯಾನ್ಸರ್ನಿಂದ ಹೊರಗೆ ಬರೋದಕ್ಕೆ, ಅದ್ಭುತವಾಗಿರುವಂತ ಫಲಿತಾಂಶವನ್ನ ಕೊಡೋದಕ್ಕೆ, ಸಕ್ಸಸ್ ಸಾಧಿಸೋದ್ರಲ್ಲಿ ನಾವು ಮುಂದೆ ಇದೀವಿ ಅಂತ ಹೇಳೋದಕ್ಕೆ ಯಾವ ಅನುಮಾನನೂ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಸ್ವಲ್ಪ ಕೇಸಸ್ ಅಲ್ಲಿ ಜನ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳೋಕೆ ಮುಂಚೆನೆ ಅವರು ಸತ್ತು ಹೋಗ್ತಾರೆ. ಸೊ ಏನ್ ರೀಸನ್ ಇರ್ಬೋದು? ಗುಡ್ ಕ್ವಶನ್ ನೋಡಿ, ಇದು ತುಂಬಾ ಒಳ್ಳೆ ಕ್ವಶನ್. ಅಷ್ಟಕ್ಕೂ ಈ ಮ್ಯೂಟೇಷನ್ಸ್ ಅಂದ್ರೆ 2201 ಮ್ಯೂಟೇಷನ್ಸ್ ಅನ್ನ ಇಲ್ಲಿವರೆಗೂ ಕಂಡುಹಿಡಿದಿದ್ದೀವಿ. ಕೆಲವು ಮ್ಯೂಟೇಷನ್ಸ್ ಸ್ಪೀಡ್ ಗ್ರೋತ್ ಇರುತ್ತೆ, ಕೆಲವು ಮ್ಯೂಟೇಷನ್ಸ್ ಸ್ಲೋ ಗ್ರೋತ್ ಇರುತ್ತೆ. ಅಂದ್ರೆ ಕೆಲವೊಂದು ಕ್ಯಾನ್ಸರ್ ತುಂಬಾ ವೇಗವಾಗಿ ಹರಡುತ್ತೆ, ಕೆಲವು ಕ್ಯಾನ್ಸರ್ಗಳು ತುಂಬಾ ಸ್ಲೋ ಆಗಿ ಹರಡ್ತಾ ಬರುತ್ತೆ. ಅದನ್ನ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತಿರುವಂತ ವಿಧಾನನ ನೋಡ್ಕೊಂಡು ಪ್ಲಸ್ ಆ ಮ್ಯೂಟೇಷನ್ ನ ಇಟ್ಕೊಂಡು ಫಲಿತಾಂಶ ಅನ್ನೋದು ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಪುನರ್ಜನ್ ಆಯುರ್ವೇದ ಮೆಡಿಸಿನ್ ತಗೊಂಡ್ಮೇಲೆ ಪೇಷಂಟ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೋದು? ಕ್ಯಾನ್ಸರ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗಬೇಕು ಅಂದ್ರೆ ಮಿನಿಮಮ್ 1 to 1.5 year ಬೇಕಾಗುತ್ತೆ. ಪೂರ್ತಿಯಾಗಿ ಮ್ಯೂಟೇಷನ್ ನ ತಡಿಬೇಕು, ಅಂದ್ರೆ ಸ್ಪ್ರೆಡಿಂಗ್ ನೇಚರ್ ತಡಿಬೇಕು. ಜೊತೆಗೆ ಟ್ಯೂಮರ್ಸ್ ಅನ್ನು ಪೂರ್ತಿಯಾಗಿ ತಡಿಬೇಕು. SUV ಸ್ಟ್ಯಾಂಡರ್ಡ್ಸ್ ಅನ್ನ ಬೇರೆ ಇಲ್ದೇನೆ ಒಂದೇ ಸ್ಟ್ಯಾಂಡರ್ಡ್ ಗೆ ತರಬೇಕು. ಅದೇ ರೀತಿ ಸೈಡ್ ಎಫೆಕ್ಟ್ಸ್ ಏನು ಇಲ್ದೇನೆ ಕ್ಯಾನ್ಸರ್ ರಹಿತ ಜೀವನ ಶೈಲಿಗೆ ನಾವು ಬರಬೇಕು ಅಂತ ಅನ್ಕೊಂಡ್ರೆ 1 to 1.5 year ಆಗತ್ತೆ. ಆದ್ರೆ ಪ್ರತಿ ದಿನಾನೂ ಕೂಡ ನಿಮ್ಗೆ ಅದ್ಭುತವಾದಂತ ಬದಲಾವಣೆ ಕಾಣೋದಕ್ಕೆ ಶುರು ಆಗುತ್ತೆ. ಪ್ರತಿದಿನ ಈ ಬದಲಾವಣೆನ ಗಮನಿಸಿದಾಗ ಮಾತ್ರ ಮತ್ತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತೀವಿ. ಗಮನಿಸದೆ ಹೋದ್ರೆ ನಾವು ಮಾಡಿನೂ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ. ಅವ್ರಿಗೆ ನಾವು ಟ್ರೀಟ್ಮೆಂಟ್ ಮಾಡದಿರೋದೇ ಒಳ್ಳೇದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬಾಡಿ ಏನು ರೆಸ್ಪಾಂಡ್ ಮಾಡೋದೇ ಇಲ್ವಲ್ಲ. ಬಾಡಿ ರೆಸ್ಪಾಂಡ್ ಆದ್ರೆ ಮಾತ್ರನೇ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಕ್ಕೆ ಶುರು ಮಾಡ್ತೀವಿ. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ತುಂಬಾ ವಿಷಯ ತಿಳ್ಕೊಂಡೆ ನಾನು. ಆ್ಯಂಡ್ ನಮ್ಮ ವ್ಯೂವರ್ಸ್ಗೂ ತುಂಬಾ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ಸಬ್ ಟೈಟಲ್ಸ್ ಹಾಕಿರ್ತೀನಿ, ಯಾರ್ಯಾರಿಗೆ ಅರ್ಥ ಆಗಿರಲ್ಲ ನೀವು ಓದಿರ್ತೀರಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ. ಸೊ ನಾನು ಹೇಳಿದೇನು ಅಂದರೆ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೇ ಆದರೂ ಕ್ಯಾನ್ಸರಿಂದ ಸಫರ್ ಮಾಡ್ತಿದ್ರೆ ಅವ್ರಿಗೆ ವಿಡಿಯೋನ ಅವ್ರಿಗೆ ಕಳಿಸಿ. ಈ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮತ್ತು ಲೊಕೇಶನ್ ಹಾಕಿದ್ದೀನಿ. ಆ್ಯಂಡ್ ಹಾಗೆ ಸೊ ಪುನರ್ಜನ್ ಆಯುರ್ವೇದ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಪೇಷಂಟ್ಗಳು ರಿವ್ಯೂ ಕೊಟ್ಟಿರೋದು ವಿಡಿಯೋ ಇದೆ. ಸೊ ಅದು ನೋಡಿ ನಿಮಗೆ ಸ್ಯಾಟಿಸ್ಫೈ ಆದರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.